ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರಿಯ. ವೆಲ್ಕಮ್ ಟು ರೂಪಕ್ಷತ್ರಿಯ ವ್ಲಾಗ್ಸ್. ಇವತ್ತು ಎಲ್ಲ ರೆಡಿಯಾಗಿ ಸೀದಾ ಶನೇಶ್ವರ ಜಯಂತಿ ಹಾಗೆ ಶನೇಶ್ವರ ಅಮಾವಾಸ್ಯೆನಂತೆ 13 ವರ್ಷಕ್ಕೆ ಒಮ್ಮೆ ಬರುತ್ತೆ ಅಂತ ಹೇಳಿದ್ರು. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ. ಆ್ಯಂಡ್ ಸೀದಾ ಆಟ ಹಿಡ್ಕೊಂಡು ಯಮ್ಲೂರು ಕಡೆಗೆ ಹೋದ್ವಿ. ಯಮ್ಲೂರಲ್ಲಿ ಬಂದು ಶ್ರೀ ಶನೇಶ್ವರ ಸ್ವಾಮಿಯ ದೇವಸ್ಥಾನವಿದೆ. ಇಲ್ಲಿ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ರು. ಎಲ್ಲರೂ ಪರಮಾತ್ಮನ ದರ್ಶನವನ್ನು ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ಯಾರು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಹಾಗೆ ಎಳ್ಳು ಬತ್ತಿ ಹಾಗೆ ಎಳ್ಳಿನ ದೀಪವನ್ನು ಅಂಟಿಸೋರಿಗೆ ಶನಿ ಮಹಾತ್ಮನ ಒಂದು ಕೃಪೆ ಸಿಗುತ್ತೆ, ಹಾಗೆ ಏನೇ ದೋಷಗಳಿದ್ರೂ ಮಾಯವಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಕೂಡ ಹೋಗಿದ್ವಿ ದೇವಸ್ಥಾನಕ್ಕೆ, ಪರಮಾತ್ಮನ ದರ್ಶನವನ್ನು ಪಡ್ಕೊಂಬರೋಣ ಅಂತ ಹೇಳಿ. ನಮ್ಮ ಊರಿನಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನವಿಲ್ಲ, ಹಾಗಾಗಿ ಹತ್ತಿರದಲ್ಲೇ ಇರುವಂತಹ ಯಮ್ಲೂರಿನ ದೇವಸ್ಥಾನಕ್ಕೆ ಹೋಗಿದ್ವಿ. ಇಲ್ಲಿ ಅಂತೂ ದೇವಸ್ಥಾನದಲ್ಲಿ ಸೂಪರಾಗಿ ಅಲಂಕಾರವನ್ನು ಮಾಡಿದರು. ಆ್ಯಂಡ್ ನೋಡಿ, ಆಂಜನೇಯ ಸ್ವಾಮಿ ಅಲ್ಲೇ ಇದೆ, ಹಾಗೆ ಗಣೇಶ, ಎಲ್ಲದಕ್ಕೂ ಕೂಡ ಬೆಳ್ಳಿನಲ್ಲಿ ಪೂರ್ತಿ ಕವಚಗಳನ್ನು ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಆ್ಯಂಡ್ ದೇವಸ್ಥಾನವೆಲ್ಲ ಪೂರ್ತಿಯಾಗಿ ಬರೀ ಹೂವಿನಿಂದನೇ ಇವತ್ತು ವಿಶೇಷವಾಗಿ ಅಲಂಕಾರವನ್ನು ಮಾಡಿದರು. ಹಾಗೆ ನೋಡಿದ್ರೆ ಎಷ್ಟು ದೊಡ್ಡದಾದಂತಹ ಒಂದು ರಾಘವೇಂದ್ರ ಸ್ವಾಮಿಗಳ ಮೂರ್ತಿಯು ಕೂಡ ಇದೆ ಆ ದೇವಸ್ಥಾನದಲ್ಲಿ. ನನಗಂತೂ ಬಹಳ ಖುಷಿಯಾಗೋಯಿತು. ಒಂದೇ ಕಡೆ ಎಷ್ಟೊಂದು ದೇವರುಗಳಿದೆಯಲ್ಲಪ್ಪ, ಹಾಗೆ ರಾಘವೇಂದ್ರ ಸ್ವಾಮಿಗಳ ದರ್ಶನವೂ ಸಿಕ್ತು ಅಂತ ಹೇಳಿ. ಆ ಕಡೆನೂ ಒಂದು ಸಣ್ಣದಾಗಿ ಶ್ರೀಕೃಷ್ಣನ ಮೂರ್ತಿ ಕೂಡ ಇತ್ತು, ಹಾಗೆ ಬಾಬನ ಮೂರ್ತಿ ಕೂಡ ಇತ್ತು. ಆ್ಯಂಡ್ ನೋಡಿ, ಇಲ್ಲಿ ಬಂದವರೆಲ್ಲ ಎಳ್ಳಿನ ಎಣ್ಣೆನೇ ಹಾಕ್ಬಿಟ್ಟು ಆಂಜನೇಯ ಸ್ವಾಮಿಗೆ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಹಾಗೆ ನವಗ್ರಹಗಳನ್ನು ಎಲ್ಲ ಸುತ್ತ ಹಾಕಿ ಇವತ್ತೇನೇ ಆದರೂ ಒಳ್ಳೇದಾಗ್ಲಪ್ಪ, ಇದ್ದಿದ್ದು ಬಂದಿದೆಯಲ್ಲ ದೋಷಗಳು ಹೋಗಲಿ ಅಂತ ಹೇಳಿ ಆ್ಯಂಡ್ ಶನೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಹೂಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ನಾನು, ನಮ್ಮ ಅಕ್ಕ, ಹಾಗೆ ನಮ್ಮ ಚಿಕ್ಕಮ್ಮ, ವನಿಷಾ 4 ಜನ ಹೋಗಿದ್ವಿ ಆಟೋದಲ್ಲಿ. ಎಲ್ಲ ದರ್ಶನವೆಲ್ಲ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಹಾಗೆ ಆಚೆ ಬಂದರೆ ಆ ದೇವಸ್ಥಾನದ ಮುಂಭಾಗದಲ್ಲಿ ಏನೋ ಶನಿ ಮಹಾತ್ಮನಿಗೆ ಕಥೆಗಳನ್ನು ಹೇಳ್ತಾ ಪೂಜೆಯನ್ನು ಮಾಡ್ತಾ ಇದ್ದಾರೆ ಶನಿ ಮಹಾತ್ಮನಿಗೆ. ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಸ್ವಲ್ಪ ಹೊತ್ತು ಅದನ್ನು ಕೂಡ ನೋಡಿಕೊಂಡು ಮತ್ತೆ ಆಟೋನ ಬುಕ್ ಮಾಡಿಕೊಂಡು ಸೀದಾ ಮನೆ ಕಡೆಗೆ ಬಂದ್ವಿ. ಶನೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಮಧುರಮ್ಮ ದೇವಸ್ಥಾನವೂ ಕೂಡ ಇತ್ತು. ನನಗೆ ಗೊತ್ತೇ ಇರಲಿಲ್ಲ. ಅಲ್ಲಿ ಕೂಡ ಹೋಗಿ ಕೈ ಮುಗಿದು ಹಾಗೆಯೇ ಮತ್ತೆ ಆಟೋ ಬುಕ್ ಮಾಡಿಕೊಂಡು ಸೀದಾ ಮನೆ ಕಡೆಗೆ ಬಂದ್ವಿ. ಸೀದಾ ಮನೆ ಕಡೆಗೆ ಬಂದಿದ್ದೆ ನಾವು ನಮ್ಮ ಊರಿನ ದೇವಸ್ಥಾನಗಳಿಗೆ ಯಾಕೆ ಹೋಗಬಾರ್ದು ಅಂತ ಹೇಳಿ ಫಸ್ಟು ಹೋಗಿದ್ದೆ ಹಳೆಯ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಆ್ಯಂಡ್ ಅಲ್ಲಿ ಹೋಗಿ ಪರಮಾತ್ಮನ ದರ್ಶನವನ್ನು ಮಾಡಿಕೊಂಡು ಇಲ್ಲೂ ಕೂಡ ನವಗ್ರಹಗಳನ್ನು ಸುತ್ತಬಿಟ್ಟು ಆಂಜನೇಯ ಸ್ವಾಮಿಗೆ ಕೂಡ ಕೈಯನ್ನು ಮುಗಿದು ಇವತ್ತು ಎಲ್ಲ ಒಳ್ಳೇದು ಮಾಡಪ್ಪ ಅಂತಹ ಕೇಳಿಕೊಂಡು ಹಾಗೆ ಗಣೇಶನ ದರ್ಶನವನ್ನು ಮಾಡಿಕೊಂಡು ಸೀದಾ ಹೊಸ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಕಡೆಗೆ ಹೊರಟ್ವಿ. ಆ್ಯಂಡ್ ಅಲ್ಲಿ ಕೂಡ ಚೆನ್ನಾಗಿ ಪೂಜೆ ಮಾಡ್ತಾರೆ ಯಾವಾಗಲೂ, ಶನಿವಾರ ಆಗಿರ್ಬೋದು ಆ್ಯಂಡ್ ಹಬ್ಬ ದಿನಗಳಲ್ಲಾಗಿರ್ಬೋದು. ಆ್ಯಂಡ್ ಹಾಗೆ ಪರಮಾತ್ಮನ ದರ್ಶನವೆಲ್ಲ ಮಾಡಿಕೊಂಡು ಹಾಗೆ ದೇವಸ್ಥಾನದ ಸುತ್ತ ಒಂದು ರೌಂಡನ್ನು ಹೊಡೆದು ಎಲ್ಲ ದೇವರುಗಳ ದರ್ಶನವನ್ನು ಮಾಡ್ಕೊಂಡು ಬಂದ್ವಿ. ನೋಡಿ, ನಿಮಗೆಲ್ಲರಿಗೂ ಕೂಡ ಇವತ್ತು ಎಲ್ಲ ದೇವರುಗಳ ದರ್ಶನವನ್ನು ಮಾಡಿಸಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಫಾಲೋ ಮಾಡ್ತಾ ಇಲ್ವೋ ದಯವಿಟ್ಟು ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೀದಾ ಮನೆ ಕಡೆಗೆ ಬಂದ್ವಿ. ಥ್ಯಾಂಕ್ ಯು.